ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೆ 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆತ್ಮೀಯ ಸುಸ್ವಾಗತ. ಕೃಷಿಕರ ಅನ್ನದ ಭಾಷೆ ಕನ್ನಡ. ಇಂದಿಗೂ ನಮ್ಮ ಭಾಷೆ ಗಟ್ಟಿಯಾಗಿ ನೆಲೆಯೂರಿರುವುದು ನಮ್ಮ ಹಳ್ಳಿಗಾಡುಗಳಲ್ಲಿ. ಕೃಷಿಕರೊಡನೆ ನಿರಂತರ ಒಡನಾಟವನ್ನು ಇಟ್ಟುಕೊಂಡಿರುವ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಸಹಜವಾಗಿಯೇ ಕನ್ನಡದ ನಂಟನ್ನು ಕಾಪಾಡಿಕೊಂಡು ಬಂದಿದೆ. ಹಾಗಾಗಿ ಈ ಹಸಿರು ಆವರಣದಲ್ಲಿ ಆಚರಿಸುವ ಕನ್ನಡ ರಾಜ್ಯೋತ್ಸವಕ್ಕೆ ತನ್ನದೇ ಆದ ಗ್ರಾಮೀಣ ಸೊಗಡಿದೆ, ಸಾಂಸ್ಕೃತಿಕ ಸೊಬಗಿದೆ. ವಿಶ್ವವಿದ್ಯಾನಿಲಯದ ಕನ್ನಡ ಮನಸ್ಸುಗಳು ಕಟ್ಟಿಕೊಂಡು ಬಂದ ಕನ್ನಡ ಸಂಘಕ್ಕೆ ಪ್ರಸ್ತುತ 37 ವರ್ಷಗಳ ಸಾರ್ಥಕ ನಡೆ. ಇದು ಒಂದು ಕಡೆ ಆದರೆ, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿಗೆ ಪ್ರಸ್ತುತ 60 ವರ್ಷಗಳ ಸಂಭ್ರಮಾಚರಣೆ. ಹಾಗಾಗಿ ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ಕನ್ನಡದ ಹೆಜ್ಜೆಗಳನ್ನು ಒಮ್ಮೆ ನಾವು ಗಮನಿಸಿದ್ದೇ ಆದಲ್ಲಿ, ರಾಜ್ಯದ ಯಾವುದೇ ಕೃಷಿ ವಿಶ್ವವಿದ್ಯಾನಿಲಯ ಹೊಂದದೇ ಇರುವ ಕನ್ನಡ ಅಧ್ಯಯನ ಕೇಂದ್ರವನ್ನು ನಮ್ಮ ವಿಶ್ವವಿದ್ಯಾನಿಲಯ ಹೊಂದಿದೆ. ಈ ಅಧ್ಯಯನ ಕೇಂದ್ರದ ಮೂಲಕ ಸುಮಾರು 500ಕ್ಕೂ ಹೆಚ್ಚು ಕನ್ನಡ ಪುಸ್ತಕಗಳನ್ನು ಪ್ರಕಟಿಸಿ ಕೃಷಿಕರಿಗೆ, ಕೃಷಿ ಆಸಕ್ತರಿಗೆ ಕೃಷಿ ಜ್ಞಾನವನ್ನು ವಿಸ್ತರಿಸ್ತಾ ಬಂದಿದೆ. ಬಹುತೇಕ ನಮ್ಮ ವಿಶ್ವವಿದ್ಯಾನಿಲಯದ ಆಡಳಿತ ಕನ್ನಡದಲ್ಲಿದೆ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ. ನಮ್ಮ ಎಲ್ಲ ತರಬೇತಿಗಳು, ಕೃಷಿ ಕಾರ್ಯಾಗಾರಗಳು, ರೈತ ಗೋಷ್ಠಿಗಳನ್ನು ನಾವು ಕನ್ನಡದಲ್ಲಿಯೇ ಆಯೋಜಿಸ್ತಾ ಬಂದಿದ್ದೇವೆ. ಇನ್ನು ನಮ್ಮ ಕೃಷಿ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ತಂಡ ನಿರಂತರವಾಗಿ ನಮ್ಮ ಗ್ರಾಮೀಣ ಕಲೆ ಸಂಸ್ಕೃತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಎತ್ತಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಕಳೆದ ಬಾರಿ ನಮ್ಮ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದ ಯುವಜನೋತ್ಸವದಲ್ಲಿ ನೃತ್ಯ ಪ್ರಾಕಾರದಲ್ಲಿ ಪ್ರಥಮ ಸ್ಥಾನ ಗಳಿಸಿದ ವಿಷಯವನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳಲಿಕ್ಕೆ ನಮ್ಮೆಲ್ಲರಿಗೆ ಸಂತೋಷ ಎನ್ನಿಸ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಇಂಗ್ಲಿಷ್ ಭಾಷೆಯ ಹೇರಿಕೆಯ ಮಧ್ಯದಲ್ಲಿಯೂ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಪದವಿಯ ಆರಂಭದಲ್ಲಿಯೇ ಕನ್ನಡ ಹಾಗೂ ಕನ್ನಡೇತರ ವಿದ್ಯಾರ್ಥಿಗಳಿಗಾಗಿ ಕನ್ನಡವನ್ನು ಒಂದು ವಿಷಯವಾಗಿ, ಕಡ್ಡಾಯ ವಿಷಯವಾಗಿ ಬೋಧಿಸುವ ಒಂದು ಪರಿಪಾಠವನ್ನು ನಮ್ಮ ವಿಶ್ವವಿದ್ಯಾನಿಲಯ ಮೊದಲಿನಿಂದಲೂ ಪಾಲಿಸ್ತಾ ಬಂದಿದೆ. ಈ ಬಾರಿ ವಿಶ್ವವಿದ್ಯಾನಿಲಯದ 60ರ ಸಂಭ್ರಮಾಚರಣೆಗೆ ಮತ್ತೊಂದು ಗರಿ ನಮ್ಮ ವಿಶ್ವವಿದ್ಯಾನಿಲಯದ ನೂತನ ಲಾಂಛನ. ಪ್ರಾಯಶಃ ತಾವೆಲ್ಲ ಗಮನಿಸಿರ್ಬೋದು, ನಮ್ಮ ವಿಶ್ವವಿದ್ಯಾನಿಲಯದ 60 ವರ್ಷಗಳ ಲಾಂಛನಕ್ಕೆ ಈ ಬಾರಿ ಮೊದಲ ಬಾರಿಗೆ ಕನ್ನಡಕ್ಕೆ ಸಂಪೂರ್ಣ ಪ್ರಾಶಸ್ತ್ಯ ನೀಡಿ ಈ ಒಂದು ಲಾಂಛನಕ್ಕೆ ಹೊಸ ಪರಿಷ್ಕೃತ, ಹೊಸ ಮೆರುಗನ್ನು ನೀಡಲಾಗಿದೆ. ಒಟ್ಟಾರೆ ಕನ್ನಡವನ್ನು ಬೆಚ್ಚಗೆ ಪೋಷಿಸಿಕೊಂಡು ಬಂದಿರುವ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಈ ಬಾರಿಯ ಕನ್ನಡ ರಾಜ್ಯೋತ್ಸವವನ್ನು ವಿಭಿನ್ನವಾಗಿ, ವಿನೂತನವಾಗಿ ಆಚರಿಸ್ತಾ ಇದೆ. ನಾಡಿನ ಹಿರಿಯ ಕನ್ನಡ ವಿದ್ವಾಂಸರು, ಸಂಶೋಧಕರು ಆದ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಈ ದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು. ಡಾಕ್ಟರ್ ಹಂಪನವರ ಸಂಕ್ಷಿಪ್ತ ಪರಿಚಯವನ್ನು ಈ ಸಭೆಯ ಮುಂದೆ ಇಡಲಿಕ್ಕೆ ನನಗೆ ಹರ್ಷವೆನಿಸ್ತಾ ಇದೆ. ಹಂಪನ ಎಂಬ ಕಾವ್ಯ ನಾಮದಿಂದ ಚಿರಪರಿಚಿತರಾಗಿರುವ ಹಂಪ ನಾಗರಾಜಯ್ಯ ಅವರು ನಾಡಿನ ಸಾರಸ್ವತ್ವ ಲೋಕದಲ್ಲಿ ತಮ್ಮ ವಿಶಿಷ್ಟ ಛಾಪನ್ನು ಮೂಡಿಸಿದವರು. ಸೂಪಜ್ಞ ವಿಶಿಷ್ಟ ಚಿಂತನೆ, ದೃಷ್ಟಿಕೋನಗಳ ಮೂಲಕ ಕನ್ನಡ ಸಾಹಿತ್ಯ ಲೋಕಕ್ಕೆ ವಿನೂತನ ಆಯಾಮವನ್ನು ತಂದುಕೊಟ್ಟವರು ಹಂಪನ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕುವೆಂಪು, DL ನರಸಿಂಹಾಚಾರ್, ತೀನಂ ಶ್ರೀಕಂಠಯ್ಯ, ದೇಜೌ ಅವರಂತಹ ದಿಗ್ಗಜರ ಗರಡಿಯಲ್ಲಿ ಪಳಗಿ ಪ್ರಥಮ ಶ್ರೇಣಿಯೊಂದಿಗೆ MA ಪದವಿ ಪಡೆದು ಅಲ್ಲಿಗೆ ತಮ್ಮ ಓದಿನ ಹಸುವು ಹಿಂಗದೆ ಒಡ್ಡಾರಾಧನೆ ಸಮಗ್ರ ಅಧ್ಯಯನ ಎಂಬ ವಿಷಯವಾಗಿ ಡಾಕ್ಟರೇಟ್ ಗೌರವಕ್ಕೆ ಇವರು ಭಾಜನರಾಗಿರುತ್ತಾರೆ. ಅಲ್ಲಿಂದ ಮುಂದೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕರಾಗಿ, ನಿರ್ದೇಶಕರಾಗಿ, ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ನ ಸದಸ್ಯರಾಗಿ, ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಜೈನ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿ, ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷರಾಗಿ, ಇದಕ್ಕೂ ಮಿಗಿಲಾಗಿ ಸುಮಾರು 8 ವರ್ಷಗಳ ಕಾಲ ಕನ್ನಡ ಸಾಹಿತ್ಯ ಪರಿಷತ್ತಿನ
ಕಾರ್ಯದರ್ಶಿಗಳಾಗಿ ಆನಂತರ ಮತ್ತೆ 8 ವರ್ಷಗಳ ಕಾಲ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಇವರು ಕಾರ್ಯನಿರ್ವಹಿಸಿದ್ದು ನಾಡು ನುಡಿಯ ಮುನ್ನಡೆಗಾಗಿ ಅಪಾರ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಹಂಪನ ಸವ್ಯಸಾಚಿ ಲೇಖಕರು, ಸೃಜನ ಮತ್ತು ಸೃಜನೇತರ ಕ್ಷೇತ್ರದಲ್ಲಿ ಸಮದಂಡಿಯಾದ ಪ್ರಭುತ್ವ ಹೊಂದಿರುವ ಶ್ರೀಯುತರು ಸ್ವತಃ 100ಕ್ಕೂ ಹೆಚ್ಚು ಕೃತಿಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ರಚಿಸಿದ ಹೆಗ್ಗಳಿಕೆಯನ್ನು ಹೊಂದಿರುತ್ತಾರೆ. ಸಂಶೋಧನೆ ಇವರ ಮೊದಲ ಆಯ್ಕೆ. ಭಾಷಾ ವಿಜ್ಞಾನ, ಜನಪದ, ಅನುವಾದ, ಕಾದಂಬರಿ, ಪ್ರಬಂಧ, ಶಿಶು ಸಾಹಿತ್ಯ, ಕಾವ್ಯ, ವಿಮರ್ಶೆ, ಜೀವನ ಚರಿತ್ರೆ ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿದವರು ಹಂಪ ನಾಗರಾಜಯ್ಯ ಅವರು. ಶ್ರೀಯುತರ ಚಾರು ವಸಂತ ಎಂಬ ಮಹಾಕಾವ್ಯ ದೇಸಿ ಮತ್ತು ಜನಪದೀಯ ನೆಲೆಗಳಲ್ಲಿ ರೂಪಿತವಾಗಿದ್ದು ರಾಷ್ಟ್ರೀಯ ಖ್ಯಾತಿಯನ್ನು ಗಳಿಸಿದೆ. ಹಂಪನ ವಿರಚಿತ ಕುವೆಂಪು ಕುರಿತಾದ ಪುಸ್ತಕ 10 ಭಾಷೆಗಳಲ್ಲಿ ಅನುವಾದಗೊಂಡಿರುವುದು ಶ್ರೀಯುತರ ಸಾಹಿತ್ಯ ಕೃಷಿಗೆ ಹಿಡಿದ ಕನ್ನಡಿಯಾಗಿದೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ, ಕಮ್ಮಟ, ಕಾರ್ಯಾಗಾರಗಳು ಹೀಗೆ ಜಗತ್ತಿನ ಸುಮಾರು 28 ದೇಶಗಳ ವಿಶ್ವವಿದ್ಯಾನಿಲಯಗಳಿಗೆ ಭೇಟಿ ನೀಡಿ ಕರ್ನಾಟಕವನ್ನು ಪ್ರತಿನಿಧಿಸಿದ ಖ್ಯಾತಿ ಸಹ ಇವರದಾಗಿದೆ. ಸಹಜವಾಗಿಯೇ ಹಂಪನ ಅವರನ್ನು ಅರಸಿ ಬಂದ ಪ್ರಶಸ್ತಿಗಳು ಅದೆಷ್ಟೋ. ಅವುಗಳಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಶಿಶು ಸಾಹಿತ್ಯ ರಾಷ್ಟ್ರೀಯ ಪ್ರಶಸ್ತಿ, ಚಾವುಂಡರಾಯ ಪುರಸ್ಕಾರ, ಕಾವ್ಯಾನಂದ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಹಂಪಿ ವಿಶ್ವವಿದ್ಯಾನಿಲಯದಿಂದ ನಾಡೋಜ, ಗೌರವ ಡಾಕ್ಟರೇಟ್ ಮೊದಲಾದವು ಇವರಿಗೆ ಸಂದಂತಹ ಪ್ರಶಸ್ತಿಗಳಾಗಿವೆ. ಜ್ಯುವೆಲ್ ಆಫ್ ಜೈನ್ ವರ್ಲ್ಡ್, ಜೈನ ಲೋಕದ ರತ್ನ ಎಂಬ ಅಂತಾರಾಷ್ಟ್ರೀಯ ಪುರಸ್ಕಾರವೂ ಇವರ ಮುಡಿಗೇರಿದೆ. ಇದಲ್ಲದೆ ಇವರಿಗೆ 8 ಸಂಭಾವನಾ ಗ್ರಂಥಗಳನ್ನು ಸಮರ್ಪಿಸಲಾಗಿದೆ. ಇವುಗಳಲ್ಲಿ ಇಂಗ್ಲಿಷ್ ಭಾಷೆಯ 2 ಅಭಿನಂದನಾ ಗ್ರಂಥಗಳು ಸಹ ಸೇರಿವೆ. ಸ್ವಸ್ತಿ ಎಂಬ ಹೆಸರಿನ ಗ್ರಂಥವನ್ನು ಪ್ಯಾರಿಸ್ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ಪ್ರಕಟಿಸಿದ್ದು ಈ ಸಂದರ್ಭದಲ್ಲಿ ಉಲ್ಲೇಖನೀಯ. ಸನ್ಮತಿ ಹೆಸರಿನ ಅಭಿನಂದನಾ ಗ್ರಂಥವನ್ನು ಜರ್ಮನಿಯ ಪ್ರಾಧ್ಯಾಪಕರು ಸಂಪಾದಿಸಿದ್ದು ಈ ಸಂದರ್ಭದಲ್ಲಿ ಉಲ್ಲೇಖನೀಯ. ಇವೆಲ್ಲವುಗಳಿಗೂ ಬಿಗಿಲಾಗಿ ಹಂಪನ ಕನ್ನಡದ ಘನತವೆತ್ತ ವ್ಯಕ್ತಿತ್ವ. ಇದಕ್ಕೆ ನಿದರ್ಶನ ಎನ್ನುವಂತೆ ಈ ಬಾರಿಯ ನಾಡ ಹಬ್ಬ ದಸರಾ ಹಂಪನರವರಿಂದ ಉದ್ಘಾಟನೆಗೊಂಡಿದ್ದು ನಾಡು ಹೆಮ್ಮೆ ಪಡುವ ವಿಷಯವಾಗಿತ್ತು. ಅಂತೆಯೇ ಈ ದಿನದ ಕನ್ನಡದ ವೇದಿಕೆ ಹಂಪನ ಅವರ ವಿದ್ವತ್ತು ಮತ್ತು ಅವರ ಕಂಚಿನ ಕಂಠಕ್ಕೆ ಸಾಕ್ಷಿಯಾಗಿದೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನು ನಮ್ಮ ನೆಚ್ಚಿನ ಕುಲಪತಿಗಳು ಕನ್ನಡವನ್ನು ಪ್ರೀತಿಸುವ, ಅಷ್ಟೇ ಸೊಗಸಾಗಿ ಬಳಸುವ, ವಿಶ್ವವಿದ್ಯಾನಿಲಯದ ಆಡಳಿತದಲ್ಲಿ ಸಂವಹನದಲ್ಲಿ ಕನ್ನಡಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿ ತಮ್ಮ ನಾಯಕತ್ವದಲ್ಲಿ ವಿಶ್ವವಿದ್ಯಾನಿಲಯದ ಲಾಂಛನಕ್ಕೆ ಕನ್ನಡದ ಮೆರುಗನ್ನು ನೀಡಿದ ಹೆಗ್ಗಳಿಕೆ ಮಾನ್ಯ ಕುಲಪತಿಗಳದ್ದು. ಅದೇ ರೀತಿ ಇದೇ ತಿಂಗಳು ಮಂಡ್ಯದಲ್ಲಿ ಆಯೋಜಿಸಿರುವ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕೃಷಿ ಮತ್ತು ಕೃಷಿಕರ ಸಂಕಷ್ಟ, ಸವಾಲುಗಳು ಮತ್ತು ಪರಿಹಾರಗಳು ಈ ಕುರಿತಾದ ವಿಶೇಷ ಗೋಷ್ಠಿಯ ಅಧ್ಯಕ್ಷತೆಯನ್ನು ಮಾನ್ಯ ಕುಲಪತಿಗಳು ನೆರವೇರಿಸಲಿದ್ದಾರೆ. ಈ ಕುರಿತಾದ ಗಂಭೀರ ಚಿಂತನೆಯ ನೇತೃತ್ವವನ್ನು ಮಾನ್ಯ ಕುಲಪತಿಗಳು ವಹಿಸಲಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಹ ವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಿದ್ದಾರೆ. ಮಾನ್ಯ ಕುಲಪತಿಗಳಿಗೆ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನು ಕಾರ್ಯಕ್ರಮದ ಮತ್ತೊಂದು ಕೇಂದ್ರ ಆಕರ್ಷಣೆ ನಮ್ಮ ನಾಡಿನ ಸುಗಮ ಸಂಗೀತ ಕ್ಷೇತ್ರದ ಭರವಸೆಯ ಗಾಯಕಿ, GTVಯ ಸರಿಗಮ ಖ್ಯಾತಿಯ ಸಾಧ್ವಿನಿ ಕೊಪ್ಪ. ವಿಶೇಷವಾಗಿ ಕುವೆಂಪು ಗೀತೆಗಳಿಗೆ ಧ್ವನಿಯಾಗಿ ನಾಡಿನ ಗಮನ ಸೆಳೆದವರು ಸಾಧ್ವಿನಿ ಕೊಪ್ಪ ಅವರು. ಈ ದಿನ ಸಾಧ್ವಿನಿ ಗಾಯನಕ್ಕೆ ನಮ್ಮ ಸಭೆ ಕಿವಿಯಾಗಿದೆ. ಅವರಿಗೆ ಉತ್ತಮ ಭವಿಷ್ಯವನ್ನು ನಾವೆಲ್ಲ ಆಶಿಸುತ್ತಾ
ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದ ಡಾಕ್ಟರ್ ಟಿ.ಕೆ. ಪ್ರಭಾಕರ್ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಟಿ.ಕೆ. ಪ್ರಭಾಕರ್ ಶೆಟ್ಟಿ ಅವರು ಕನ್ನಡ ಸಂಘ ಆರಂಭವಾದ ದಿನದಲ್ಲಿ ಅಂತ ಹೇಳಿದರೆ 37 ವರ್ಷಗಳ ಹಿಂದೆ ಮೊದಲ ಉಪಾಧ್ಯಕ್ಷರಾಗಿ ಫೌಂಡರ್ ವೈಸ್ ಪ್ರೆಸಿಡೆಂಟ್ ಆಗಿ ಈ ಒಂದು ಕನ್ನಡ ಸಂಘಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ. ಮಾನ್ಯ ಟಿ.ಕೆ. ಪ್ರಭಾಕರ್ ಶೆಟ್ಟಿ ಅವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿ ಡಾಕ್ಟರ್ ಚಂದ್ರೇಗೌಡರು ಮತ್ತೊಬ್ಬ ವ್ಯವಸ್ಥಾಪನಾ ಮಂಡಳಿ ಸದಸ್ಯರು ಅವರು ಸಹ ಈ ದಿನ ನಮ್ಮೊಟ್ಟಿಗಿದ್ದಾರೆ. ಇವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸುಸ್ವಾಗತ ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ವಿಶ್ವವಿದ್ಯಾನಿಲಯದ ಎಲ್ಲ ಅಧಿಕಾರಿ ವೃಂದದವರು ನಮ್ಮ ಜೊತೆ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಸಂಶೋಧನಾ ನಿರ್ದೇಶಕರಾದ ಎಚ್.ಎಸ್. ಶಿವರಾಮ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ಹೃತ್ಪೂರ್ವಕ ಸುಸ್ವಾಗತ. ಡಾಕ್ಟರ್ ವೈ.ಎನ್. ಶಿವಲಿಂಗಯ್ಯ ವಿಸ್ತರಣಾ ನಿರ್ದೇಶಕರು, ಇವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೇವೆ. ಡಾಕ್ಟರ್ ಎನ್.ಬಿ. ಪ್ರಕಾಶ್ ಡೀನ್ ಕೃಷಿ, ಇವರಿಗೂ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸುಸ್ವಾಗತ. ಅದೇ ರೀತಿ ಡಾಕ್ಟರ್ ಎಚ್.ಜಿ. ಅಶೋಕ್ ವಿಶೇಷಾಧಿಕಾರಿಗಳು ಕೃಷಿ ಇಂಜಿನಿಯರಿಂಗ್, ಇವರಿಗೂ ಸಹ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಡಾಕ್ಟರ್ ವೆಂಕಟೇಶ್ ಅವರು ನಮ್ಮ ಹಣಕಾಸು ನಿಯಂತ್ರಣಾಧಿಕಾರಿಗಳು, ಅವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶ್ರೀಮತಿ ಪ್ರತಿಭಾ ಆಡಳಿತಾಧಿಕಾರಿಗಳು, ಅವರಿಗೂ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸುಸ್ವಾಗತ. ಪಾಪೇಗೌಡರಿದ್ದಾರೆ ನಮ್ಮ ಗ್ರಂಥಪಾಲಕರು, ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ನಮ್ಮ ಮಂಡ್ಯ ಕಾಲೇಜಿನ ಡೀನ್ರಾದ ಡಾಕ್ಟರ್ ಫಾತಿಮಾ ಅವರು ಆಗಮಿಸಿದ್ದಾರೆ. ಅವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕನ್ನಡ ಸಂಘದ ಎಲ್ಲ ಪದಾಧಿಕಾರಿಗಳು, ಶಿಕ್ಷಕರ ಸಂಘದ ಅಧ್ಯಕ್ಷರಾದ ರಾಜಶೇಖರಪ್ಪನವರು ನಮ್ಮ ಜೊತೆ ಇದ್ದಾರೆ. ಉಪಾಧ್ಯಕ್ಷರಾದ ಶ್ರೀಕಾಂತ್ ಇದ್ದಾರೆ. ಇವರೆಲ್ಲರಿಗೂ ಇಲ್ಲಿ ನೆರೆದಿರುವ ಎಲ್ಲ ಸಮಸ್ತ ಕನ್ನಡ ಅಭಿಮಾನಿಗಳಿಗೆ, ಎಲ್ಲ ಪ್ರಾಧ್ಯಾಪಕರಿಗೆ, ಬೋಧಕೇತರ ಸಿಬ್ಬಂದಿಯವರಿಗೆ, ಕೃಷಿ ಕಾರ್ಮಿಕರಿಗೆ, ವಿದ್ಯಾರ್ಥಿನಿಯರಿಗೆ, ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮಸ್ಕಾರ.